ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಚ್ಯುತ ತನ್ನ ತಂದೆಗೆ ಅವಮಾನ ಮಾಡಿದಂಥ ರಾಣನನ್ನು ಅರೆಸ್ಟ್ ಏನು ಮಾಡಿದ್ರು. ಹಾಗಿದ್ರೆ ಇಲ್ಲಿ ರಾಣ ಜೊತೆಗೆ ದೇವ್ಯಾನಿ ಅಶ್ವಿನಿ ಕೂಡ ಅರೆಸ್ಟ್ ಆಗೋ ಸಮಯ ಬಂದಿದೆ. ಭೂಮಿ ಕೈಗೆ ಅಚ್ಯುತ್ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಇಬ್ಬರು ಕೂಡ. ಇತ್ತ ಕಡೆ ಸತ್ಯು ನಂಗೆ ನಿಜವಾಗ್ಲೂ ಶಾಕ್ ಆಗ್ತದೆ. ಹಾಗಿದ್ರೆ ಅಂಥದ್ದು ಏನಪ್ಪ ಆಯಿತು, ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಣಾ ಅಚ್ಯುತ ಸಾಕ್ಷಿನ ಅರೆಸ್ಟ್ ಮಾಡ್ದ ಅನ್ನೋ ಕಾರಣಕ್ಕೆ ರಮಣ್ಣ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಅಚ್ಯುತ್ ಮೇಲಿರೋ ಸಟ್ಟನ್ನು ರಮಣ್ಣ ಹತ್ರ ತೀರಿಸ್ಕೋತಾರೆ. ಜೊತೆಗೆ ಇಲ್ಲಿ ರಮಣ್ಣವ್ರನ್ನ ಕರೆದು ಅವಮಾನ ಮಾಡಿ ವಿಡಿಯೋ ಮಾಡಿಕೊಂಡು ಅದ್ರ ಮುಖಾಂತರ ಇಲ್ಲಿ ಅಚ್ಯುತ್ನ ಟ್ರ್ಯಾಪ್ ಮಾಡಬೇಕು ಅಂತ ಅನ್ಕೋತಾರೆ. ಇಲ್ಲಿ ಯಾವಾಗಲೂ ಕೂಡ ರಾಣಾ ಮತ್ತು ಸಾಕ್ಷಿ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಂತಹ ರಮಣ್ಣವರು ನಿಜವಾಗ್ಲೂ ಕುಸ್ತು ಹೋಗ್ಬಿಡ್ತಾರೆ. ತುಂಬಾ ಅವಮಾನಕ್ಕೆ ಈಡಾಗ್ತಾರೆ. ಅದರಿಂದ ನೊಂದ ಅವರು ಇಲ್ಲ ಸತ್ಯ ಹೋಗೋದು ಒಳ್ಳೆಯದು ಇಂಥ ಅವಮಾನ ಸಹಿಸ್ಕೊಂಡು ಬದುಕಬೇಕಾ, ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬದುಕೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಯೋಚನೆ ಮಾಡಿದೆ ಅವರು ತಮ್ಮನ್ನು ತಾವು ಅಂತ್ಯಗೊಳಿಸ್ಕೊಳ್ಳೋಕೆ ಮುಂದಾಗ್ತಾರೆ. ಆಗ ಅಚ್ಯುತ್ ಹೋಗಿದ್ದ ತನ್ನ ತಂದೆಯನ್ನು ಕಾಪಾಡ್ತಾರೆ. ದಯವಿಟ್ಟು ಇಂಥ ಒಂದು ನಿರ್ಧಾರಕ್ಕೆ ಬರಬೇಡಿ, ನಿಮ್ಗೆ ಆಗಿರೋ ಅವಮಾನ ಏನು ಅಂತ ಗೊತ್ತದೆ, ಖಂಡಿತವಾಗ್ಲೂ ಕೂಡ ಅದಕ್ಕೆ ನಾನು ಪ್ರತಿಯಾಗಿ ಉತ್ತರ ಕೊಡ್ತೀನಿ. ನಿಮಗೆ ಅವಮಾನ ಆಯ್ತಲ್ವ, ಅವನಿಗೆ ಹೇಗೆ ಪಾಠ ಕಲಿಸ್ತೀನಿ ನೋಡ್ತಾ ಇರಿ, ಅವನನ್ನಂತೂ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ನಾನು ಅಂತ ಅಚ್ಯುತ್ ಪ್ರಾಮಿಸ್ ಮಾಡಿರ್ತಾರೆ. ಇದರ ನಡುವೆ ಶ್ರವಣ್ಯ ರಾಣ ಕಥೆಯನ್ನು ಮುಗಿಸ್ಬಿಡ್ತೀನಿ ಅಂತ ಮುಂದಾಗ್ತಾರೆ. ಬಟ್ ಮನೆಯವ್ರು ಎಲ್ಲರೂ ಕೂಡ ಅವರನ್ನು ತಡೀತಾರೆ. ಸಂಗೀತ್ ಅವರಂತೂ ಅಚ್ಯುತ್ನ ಕೂಡ ಇದರಿಂದ ಹೊರಗಡೆ ಬಂದುಬಿಡು ಅಂತ ಹೇಳ್ತಾರೆ. ಅಮ್ಮ ಏನು ಹೆಣ್ಮಕ್ಳಿಗೂ ತೊಂದರೆ ಆಗ್ಬೋದು, ಇದೇ ಕೆಲಸ ಹೆಣ್ಮಕ್ಳಿಗೆ ಮಾಡಿದರೆ ಏನು ಮಾಡಬೇಕಿತ್ತು, ಆತ ಒಬ್ಬ ದುಷ್ಟ ಆತನಿಂದ ದೂರ ಇರಬೇಕು ಅನ್ನೋ ಕಾರಣಕ್ಕೆ ರೀತಿ ಮಾತಾಡಿದ್ದಾರೆ. ಹಾಗಂದ ಮಾತ್ರಕ್ಕೆ ನಮ್ಮ ಅಪ್ಪನಿಗೆ ಆದ ಅವಮಾನನ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ, ಜೊತೆಗೆ ಬೇರೆ ಜನಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ, ಮುಂದೆ ಆಗ್ತಕ್ಕಂಥ ಅನ್ಯಾಯವನ್ನು ನಾನು ತಡಿಬೇಕು ಅಂದರೆ ರಾಣನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಅಚ್ಯುತ ನಿರ್ಧಾರವನ್ನು ಮಾಡಿಕೊಂಡಿದ್ದೆ. ಭೂಮಿಯನ್ನು ಮನೆಯವ್ರು ಎಲ್ಲರನ್ನ ಕೂಡ ಸೇಫಾಗಿ ನೋಡ್ಕೊ ಅಂತ ಹೇಳಿ ಹೊರಡ್ತಾರೆ. ಈ ಕಡೆ ಮನೆಯವ್ರು ಯಾರೂ ಕೂಡ ದಿಕ್ಕಾಪಾಲಾಗ್ದಾಗೆ ಹಾಲಲ್ಲೇ ನಿಂತ್ಕೋಬೇಕು ಇರಬೇಕು ಅಂತ ಹೇಳಿ ಭೂಮಿ ಹೇಳ್ತಾರೆ. ತದನಂತರ ದೇವ್ರ ಹತ್ರ ಹೋಗಿ ದೀಪ ಹಚ್ಚಿ ಗಣಪತಿ ಮುಂದೆ ಒಂದು ಅರ್ಶಿಣದ ದನೆ ಗಣಪತಿ ಮಾಡಿ ದೇವ್ರ ಹತ್ರ ಅಲ್ಲಿ ಅಚ್ಯುತ್ ಅವ್ರಿಗೆ ಒಳ್ಳೇದಾಗಲಿ, ನಮ್ಮ ಮಾವಂಗಾಗಿರೋ ಅವಮಾನಕ್ಕೆ ನಿಜವಾಗ್ಲೂ ಕೂಡ ಪ್ರತಿಯಾಗಿ ಅಚ್ಯುತ್ ಅವರು ಉತ್ತರ ಕೊಟ್ಟು ಅವ್ರಿಗೆ ನ್ಯಾಯ ಸಿಕ್ಕಲಿ ನಮ್ಮ ಮಾವಂಗೆ ಅಂತ ಕೇಳ್ಕೊತಾರೆ. ಈ ಕಡೆ ಗಣಪತಿ ಹಬ್ಬ ಎಲ್ಲ ಯಾವುದೇ ಕಾರಣಕ್ಕೂ ಇವತ್ತು ಗಣಪತಿ ಹಬ್ಬ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇವತ್ತು ನಿಮ್ಮ ಮಾವಂಗೆ ಅವಮಾನ ಆಗಿದೆ, ಅದು ಸರಿ ಹೋಗೋ ತನಕ ಯಾವುದೇ ಕಾರಣಕ್ಕೂ ಈ ಮನೇಲಿ ಗಣಪತಿ ಹಬ್ಬವನ್ನು ಆಚರಿಸೋದಿಲ್ಲ ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ. ಆ ಕಡೆ ಅಜ್ಜಿ ಕೂಡ ಹೌದು, ನನ್ನ ಅಳಿಯಂಗೆ ಅವಮಾನ ಆಗಿದೆ, ನನ್ನ ಅಳಿಯಂಗೆ ಅವಮಾನ ಆದಮೇಲೆ ಯಾವ ಗಣಪತಿ ಹಬ್ಬ, ಇವತ್ತು ಯಾವುದೇ ಗಣಪತಿ ಹಬ್ಬ ಆಚರಣೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ತದನಂತರ ದೇವರೇ ನಿನ್ನನ್ನೇ ನಂಬುತ್ತೀನಿ, ಖಂಡಿತವಾಗ್ಲೂ ನೀನಿದ್ರೆ ಖಂಡಿತವಾಗ್ಲೂ ಇವತ್ತು ನನ್ನ ಮಾವಂಗಾದಂಥ ಅವಮಾನಕ್ಕೆ ನ್ಯಾಯ ದೊರಕಿಸು ಅಂತ ಹೇಳಿ ಭೂಮಿ ಕೂಡ ದೇವರ ಮುಂದೆ ಕೇಳ್ಕೊತಾಳೆ. ತದನಂತರ ಅತ್ತ ಕಡೆ ರಾಣ ಮತ್ತು ಸಾಕ್ಷಿ ಇಬ್ಬರು ಕೂಡ ಏನಿದು ಏನೂ ಆ ಕಡೆಯಿಂದ ಅಪ್ಡೇಟ್ಸ್ ಸಿಗ್ತಿಲ್ವಲ್ಲ, ಈ ಕಡೆ ಅಚ್ಯುತಂತೂ ಅದನ್ನು ನೋಡಿ ಕುಸ್ತೋಗಿರ್ತಾನೆ. ಖಂಡಿತ ನಮ್ಮ ತಂಟೆಗೆ ಬರೋದಾ, ನಿಜವಾಗ್ಲೂ ಕೂಡ ಬರೋ ಚಾನ್ಸೇ ಇಲ್ಲ. ಅಲ್ಲಿ ಏನಾಗ್ತಿರ್ಬೋದು ಅಂತ ತಿಳ್ಕೊಬೇಕಲ್ಲ. ನಾನು ಅಂದ್ಕೊಂಡೆ ಈ ರೀತಿ ಮಾಡಿದ್ರಿಂದ ಎಗ್ರುಕೊಂಡು ಬರ್ತಾನೆ ಅಂತ, ಬಟ್ ಯಾಕೋ ಏನೋ ನಡೀತಾ ಇಲ್ವಲ್ಲ, ಏನಿರ್ಬೋದು ಅಲ್ಲಿ ಏನಾಗ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ದೇವ್ಯಾನಿ ಮತ್ತು ಅಶ್ವಿನಿಗೆ ಕಾಲ್ ಮಾಡಲಿಕ್ಕೆ ಮುಂದಾಗ್ತಾರೆ. ಮೊದಲು ದೇವ್ಯಾನಿಗೆ ಕಾಲ್ ಮಾಡ್ತಾರೆ. ಆ ಕಡೆ ದೇವ್ಯಾನಿ ಕೂಡ ಹಾಲ್ನಲ್ಲೇ ಇದ್ದಾರೆ. ಆ ಹಿಂದೆ ಇರ್ತಕ್ಕಂಥ ಭೂಮಿ ಫೋನ್ ಬರ್ತಿರೋದನ್ನು ಗಮನಿಸ್ತಿದ್ದಾಳೆ, ಕಟ್ ಮಾಡ್ತಿದ್ದಾರೆ. ಇಲ್ಲಿ ದೇವ್ಯಾನಿ ಕಾಲ್ ಬಿಸಿ ಬರ್ತದೆ. ಅಶ್ವಿನಿಗೆ ಮಾಡೋಣ ಅಂದ್ಕೊಂಡಿದ್ದೆ, ಅಶ್ವಿನಿಗೆ ಮಾಡ್ತಾರೆ. ಈ ಕಡೆ ಅಶ್ವಿನಿ ದೇವ್ಯಾನಿ ಇಬ್ಬರು ಕೂಡ ಕಣ್ಸನ್ನೆ ಮಾಡ್ಕೋತಾರೆ. ಅವಳು ಕೂಡ ಕಟ್ ಮಾಡ್ತಾಳೆ ಅಶ್ವಿನಿ. ಅದ ಕಡೆ ಭೂಮಿ ಇಬ್ಬರನ್ನೂ ಅಬ್ಸರ್ವ್ ಮಾಡ್ತಿದ್ದಾಳೆ, ಆ ಫೋನ್ ಕೂಡ ಅಬ್ಸರ್ವ್ ಮಾಡ್ತಿದ್ದಾಳೆ. ದೇವ್ಯಾನಿಗೆ ಫಸ್ಟ್ ಬಂತು, ನೆಕ್ಸ್ಟ್ ಅಶ್ವಿನಿಗೆ ಬಂತು, ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಾಳೆ. ತದನಂತರ ಏನಿದು ಅಲ್ಲಿ ಏನಾಗಿರ್ಬೋದು ಅಂತದ್ದು ಗೊತ್ತಾಗ್ತಿಲ್ವಲ್ಲ, ಇಬ್ಬರು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ರಾಣಾ ಟೆನ್ಷನ್ ಮಾಡ್ಕೊತಿದ್ದಾನೆ. ನಂತರ ಇಲ್ಲಿ ಅಶ್ವಿನಿ ಹೊರಡ್ತಿರ್ತಾಳೆ. ಎಲ್ಲಿಗೆ ಹೋಗ್ತಿದ್ಯಾ ಅಶ್ವಿನಿ ಅಂತ ಭೂಮಿ ಕೇಳಿದ್ದಕ್ಕೆ ಇಲ್ಲೇ ಇರಬೇಕಾ, ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿ ಇಲ್ಲಿ ರೂಮ್ ಒಳಗಡೆ ಬಂದಿದ್ದೆ. ಅಶ್ವಿನಿ ರಾಣಾಗೆ ಕಾಲ್ ಮಾಡ್ತಾಳೆ. ಅಲ್ಲಿ ಏನಾಗ್ತದೆ ಅಂದಾಗ ರಾಣ ಅವರ ಇಲ್ಲಿ ಅಚ್ಯುತ್ ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಫೋರ್ಸ್ ಜೊತೆ ಬರ್ತಿದ್ದಾನೆ ವಿತ್ ಪ್ರೂಫ್ ಅಂತ ಅಶ್ವಿನಿ ಹೇಳ್ತಿದ್ದಾಗೆ ಆ ಕಡೆ ರಾಣಾ ಮತ್ತು ಸಾಕ್ಷಿ ಇಬ್ಬರು ಕೂಡ ದಂಗಾಗಿ ಹೋಗ್ಬಿಡ್ತಾರೆ.
ಬರ್ತಿರ್ತಾರೆ. ಸಾಕ್ಷಿ ಅವನು ಅರೆಸ್ಟ್ ಮಾಡೋಕ್ಕೆ ಬರ್ತಿದ್ದಾನೆ ಅಂತ ಹೇಳಿದಾಗ ಏನು ಪಾಪ ನೀವು ಆ ವಿಡಿಯೋ ಇಟ್ಕೊಂಡು ಅವನ್ನ ಹೆದರಿಸ್ಬೋದು, ಗಪ್ಚುಪ್ ಮಾಡ್ಬೋದು ಅಂತ ಹೇಳಿದ್ರೆ ಇವಾಗ ನೋಡಿದ್ರೆ ಈ ರೀತಿ ಆಗ್ತೈತಿಯಲ್ಲ ಅಂತ ಸಾಕ್ಷಿ ಕೇಳಿದ್ದಕ್ಕೆ ಹೌದು ಸಾಕ್ಷಿ ನಾನು ಕೂಡ ಹಾಗೆ ಅಂದ್ಕೊಂಡೆ, ಆದರೆ ನಿಜವಾಗ್ಲೂ ಇವನು ಹಸ್ತಿರೋ ಹುಲಿ, ಇವನು ಮುಂದೆ ನಾವು ನಿಂತರೆ ಖಂಡಿತವಾಗ್ಲೂ ನಿರ್ನಾಮ ಆಗಿಬಿಡ್ತೀವಿ, ಮೊದಲು ನಾನು ಎಸ್ಕೇಪ್ ಆಗಬೇಕಾಗಿದೆ, ನಾವು ನೀನು ಹಿಂದೆಯಿಂದ ನಿನ್ನ ಬಿಲಾಂಗಿಂಗ್ಸ್ ತೊಗೊಂಡು ಹೊರಡು, ನಾನು ಬರ್ತೀನಿ ಅಂತ ರಾಣ ಅವರು ಸಾಕ್ಷಿನ ಕಳಿಸ್ಬಿಡ್ತಾರೆ. ಈ ಕಡೆ ಸಾಕ್ಷಿ ಹಿಂಬದಿಯಿಂದ ಹೋಗೋದಕ್ಕೂ ಮುಂಬದಿಯಿಂದ ಅಜಿತ್ ಬರೋದಕ್ಕೂ ಒಂದೇ ಆಗುತ್ತೆ. ಆ ಕಡೆ ತನ್ನ ಪಿ ಎ ಹತ್ರ ನಾವು ದುಬೈಗೆ ಹೋಗಬೇಕು, ಇವತ್ತೇ ಟಿಕೆಟ್ಸ್ ಎಲ್ಲ ಅರೇಂಜ್ ಮಾಡಿಸಿ ಅಂತ ಹೇಳ್ತಾರೆ. ಪಿ ಎ ಕೂಡ ಅರೇಂಜ್ ಮಾಡಿಸ್ಬೇಕು ಅಂತ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅಜಿತ್ ತನ್ನ ಪೊಲೀಸ್ ಫೋರ್ಸ್ ಜೊತೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಈ ಕಡೆ ರಾಣ ಅಂತೂ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ, ಎಸ್ ಪಿ ಕಾಂಟ್ಯಾಕ್ಟ್ ಮಾಡ್ತೀನಿ, ಮಿನಿಸ್ಟರ್ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತಿದ್ದಾರೆ. ಬಟ್ ಯಾರ ಕಾಂಟ್ಯಾಕ್ಟ್ ಕೂಡ ಸಿಗ್ತಿಲ್ಲ. ಕಾಲ ಕೆಟ್ಟಾಗ ಯಾರೂ ಕೂಡ ಸಿಗೋಲ್ವಂತೆ, ನಿಮ್ಮನೆ ಯಾರೂ ಕೂಡ ಈ ಬಾರಿ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದರೆ, ಮಾಫಿಯಾ ಮಾಡಿದರೆ, ಎಲ್ಲದಕ್ಕೂ ಕೂಡ ಇವತ್ತು ಪಾಠ ಕಲಿಸೋ ಸಮಯ ಬಂದಿದ್ದಾಯಿತು. ಸುಮ್ಮನೆ ಬಂದಿಲ್ಲ, ನಾನು ಅರೆಸ್ಟ್ ವಾರೆಂಟ್ ಜೊತೆಗೆ ಬಂದಿದ್ದೀವಿ. ನೀವು ನಿಮ್ಮ ಮಗಳು ಸೇರಿಕೊಂಡು ಎಷ್ಟು ಅಕ್ರಮ ಭೂಮಿಯನ್ನು ಕಬಳಿಸಿದ್ರ, ಸ್ಮಶಾನ, ದೇವಸ್ಥಾನ, ಬಡವರ ಜಾಗ ಯಾವುದನ್ನು ಕೂಡ ಬಿಟ್ಟಿಲ್ಲ. ನೀನು ಮೊದಲು ಹೇಗಿದೆ ಪಾಕೆಟ್ ಮಾಡಿಕೊಂಡು ತದನಂತರ ರೌಡಿಗಳ ಜೊತೆ ಸೇರಿಕೊಂಡು ಮತ್ತೆ ಮಿನಿಸ್ಟರ್ ಜೊತೆ ಸಹವಾಸ ಮಾಡಿಕೊಂಡು ಇವತ್ತೇ ಸ್ಥಿತಿಗೆ ಬಂದಿದೆಯಾ, ನಿನ್ನ ಸಾಮ್ರಾಜ್ಯವನ್ನು ಹೇಗೆ ಕಟ್ಟಿದೆಯಾ, ಎಲ್ಲವನ್ನ ಕೂಡ ನಾನು ಸಾಕ್ಷಿ ಸಮೇತ ಕಲೆ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಇಲ್ಲ ನೀನು ಅಂತಾರೆ. ಸಾಕ್ಷಿಯನ್ನು ಹುಡುಕಿ ಅಂತ ಪೊಲೀಸ್ ಅವ್ರಿಗೆ ಹೇಳಿದಾಗ ಪೊಲೀಸವರು ಎಲ್ಲ ಕಡೆ ಹುಡುಕ್ತಾರೆ, ಬಟ್ ಸಾಕ್ಷಿಯಲ್ಲೂ ಕೂಡ ಕಾಣಿಸ್ಕೋದಿಲ್ಲ. ನಿನ್ನ ಮಗಳನ್ನ ಎಸ್ಕೇಪ್ ಮಾಡಿಸ್ಬಿಟ್ಟಿದ್ಯಾ, ಖಂಡಿತ ಅವಳನ್ನು ಬಿಡ್ತೀನಿ ಅಂತ ಅನ್ಕೋಬೇಡ, ನೀನು ಮರ್ಯಾದೆಯಿಂದ ಈಗ ಬಂದರೆ ಸರಿ ಅಂತಾರೆ. ಇಲ್ಲಿ ರಾಣ ಬರೋದಕ್ಕೆ ಒಪ್ಕೋತಾನೆ ಇಲ್ಲ. ತಕ್ಷಣಕ್ಕೆ ಈ ಕಡೆ ತನ್ನ ಅಪ್ಪನಿಗಾದಂಥ ಅವಮಾನ ನೆನಪಾಗುತ್ತೆ. ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದ. ನನ್ನ ಅಪ್ಪಂಗೆ ಅವಮಾನ ಮಾಡಿದೆ ಅಲ್ವಾ, ಅದನ್ನು ಬಿಡ್ತೀನ, ಮರಿತೀನ ಅಂತ ಹೇಳಿ ಅವರನ್ನು ಕೂಡ ಅವ್ರ ತಂದೆನ ಹೇಗೆ ಬೀದಿಲಿ ಹೋಗಬೇಕಿದ್ರೆ ವಿಡಿಯೋ ಮಾಡ್ಕೊತಿದ್ರು, ಅದೇ ರೀತಿ ರಾಣನ ಹೇಳ್ಕೊಂಡು ಬರ್ತಿದ್ದಾರೆ. ಜನಗಳೆಲ್ಲ ವಿಡಿಯೋ ಮಾಡ್ಕೊತಿದ್ದಾರೆ. ಈ ಕಡೆ ಭೂಮಿ ಕಾಲ್ ಮಾಡಿದರೆ ಟಿ ವಿ ಆನ್ ಮಾಡು ಅಂತ ಜೊತೆ ಹೇಳ್ತಾರೆ. ಆ ಕಡೆ ಭೂಮಿ ಕೂಡ ಟಿ ವಿ ಆನ್ ಮಾಡ್ತಿದ್ದಾಗೆ ಅಲ್ಲಿ ರಾಣ ವಿಡಿಯೋ ಟಿ ವಿಲಿ ಲೈವಲ್ಲಿ ಬರ್ತದೆ. ನನ್ನ ಮಗ ಎಂಥ ಮಗನ ಜೀವ ಕೊಟ್ಟಿದ್ಯಾ ಸಂಗೀತ, ನನ್ನ ಮಗ ನನ್ನ ಮರ್ಯಾದೆ ಉಳಿಸ್ಬಿಟ್ಟ ಅಂತ ಅಪ್ಪ ಖುಷಿ ಪಡ್ತಿದ್ರೆ. ಈ ಕಡೆ ಶ್ರವಣ್ ಅವರಂತೂ ದೇಶದ ಜನ ದೇಶ ಕಾಯೋ ಜನ ನಮ್ಮ ಮೇಲೆ ದಾಳಿಗೆ ಬಂದರೆ, ದೇಶದ ಮೇಲೆ ದಾಳಿಗೆ ಬಂದರೆ ಸುಮ್ಮನೆ ಬಿಡ್ತಾರೆ, ಅಲ್ಲೇ ಸದೆ ಬಡಿತಾರೆ. ಹಾಗೆ ನಮ್ಮ ಅಜಿತ್ ಕೂಡ ಇಲ್ಲಿ ಕಾಯ್ತಕ್ಕಂಥ ರಕ್ಷಕ ಅಂತ ಒಂದು ಕಾಲೋನಿ ಜನಗಳಿಗೆ ಅನ್ಯಾಯ ಆಗಿದ್ದಕ್ಕೆ ಅಜಿತ್ ಬಿಡಲಿಲ್ಲ. ಅಂಥದ್ರಲ್ಲಿ ಅವ್ರ ಅಪ್ಪಂಗೆ ಮನೆಯವ್ರಿಗೆ ಅನ್ಯಾಯ ಆದರೆ ಬಿಡ್ತಾನೆ, ಖಂಡಿತ ಇಲ್ಲವೇ ಇಲ್ಲ. ನಮ್ಮ ಒಂದು ಅಜಿತ್ ಸಿಂಹ ಅಂತ ಹೇಳಿ ಹೋಗ್ಲಿರ್ತಿದ್ದಾರೆ. ಇತ್ತ ಕಡೆ ಅಶ್ವಿನಿ ಮತ್ತು ದೇವಿಯಾನಿ ಮುಖ ನೋಡ್ಕೊತಿದ್ದಾರೆ. ಆ ಕಡೆ ಭೂಮಿ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ. ತದನಂತರ ಇಲ್ಲಿ ಸ್ಟೇಷನ್ ತನಕ ಹಾಗೆ ಕರ್ಕೊಂಡು ಬಂದಿದೆ. ನಂತರ ಮೀಡಿಯಾದವ್ರ ಮುಂದೆ ಅಜಿತ್ ಮಾತನಾಡ್ತಿದ್ದಾರೆ. ಅದು ಕೂಡ ಲೈವಲ್ಲಿ ಹೋಗ್ತದೆ, ಅದನ್ನು ಕೂಡ ದೇವಿಯಾನಿಯವರು ನೋಡ್ತಿದ್ದಾರೆ. ಇಲ್ಲಿ ಅಜಿತ್ ರಾಣನ ಭೂಮಿಯ ಒಂದು ಅಕ್ರಮ ಕಬಳಿಕೆ ಮೇಲೆ ಅರೆಸ್ಟ್ ಮಾಡಿದ್ವಿ, ಅದರ ಜೊತೆಗೆ ಪುರುಷೋತ್ತಮನವ್ರ ಮೇಲೂ ಕೂಡ ಅವರು ದಾಳಿ ಮಾಡಿದರು ಅನ್ನೋ ಒಂದು ಇಶ್ಯೂ ಇದೆ. ಅದನ್ನು ಕೂಡ ನಾವು ಪರಿಶೀಲಿಸಬೇಕು, ಎಲ್ಲವನ್ನ ಕೂಡ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಮಾತು ಕೇಳ್ತಿದ್ದಾಗೆ ದೇವಿಯಾನಿ ಮತ್ತು ಭೂಮಿ ಅಶ್ವಿನಿ ಇಬ್ಬರು ಕೂಡ ಲಾಕ್ ಆಗ್ತೀವಿ ಅಂತ ಹೇಳಿ ಹೆದರಿ ಬಂಡ ಹಾಕ್ತಿದ್ದಾರೆ. ಹಾಗಿದ್ರೆ ಏನಾಗ್ಬೋದು ಮುಂದೆ? ಖಂಡಿತವಾಗ್ಲೂ ಇಲ್ಲಿ ರಾಣ ದೇವಿಯಾನಿ ಮತ್ತು ಅಶ್ವಿನಿ ಕುತಂತ್ರವನ್ನು ಬಾಯ್ಬಿಡ್ತಾರೆ. ಕೊನೆಗೂ ಇಲ್ಲಿ ಅಶ್ವಿನಿಯ ನೌಟಂಕಿ ಆಟ ಮನೆಯವ್ರಿಗೆ ಎಲ್ಲರ ಮುಂದೆ ಬುಟ್ಟ ಬಯಲಾಗೋದ್ರು. ಜೊತೆಗೆ ಈ ಕಡೆ ದೇವಿಯಾನಿಗೂ ಕೂಡ ಅಶ್ವಿನಿ ಜೊತೆ ಕೈಗೆ ಕೋಳ ಬೀಳುತ್ತಾ ಜೈಪಾಲಾಗ್ತಾರೆ. ಇಬ್ಬರು ಕೂಡ ಏನಾಗುತ್ತೆ ಕಥೆಯಲ್ಲಿ ಮಹಾ ತಿರುವು ಸಿಗ್ತದೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ.